ಡಿ.ಕೆ. ಸುರೇಶ್ ಅವರ ಸಹೋದರಿ ಅಂತ ಹೇಳಿಕೊಂಡು ಬೇಕಾದಷ್ಟು ಕೋಟಿಗಟ್ಟಲೆ ಚಿನ್ನಾಭರಣ ವಂಚನೆ ಮಾಡಿದ್ದ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್. ಇನ್ನೊಬ್ಬರು ಮೋಸಕ್ಕೆ ಒಳಗಾದವರು ದೂರು ಕೊಟ್ಟಿರ್ತಾರಷ್ಟೇ. ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎಫ್ಐಆರ್ ಮಂಜುಳಾ ಎಂಬುವವರ ದೂರಿನ ಮೇರೆಗೆ ಈ ಎಫ್ಐಆರ್ ಅನ್ನು ಪೊಲೀಸರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಡಿ.ಕೆ. ಸುರೇಶ್ ತಂಗಿ ಸೋಗಿನಲ್ಲಿ ಚಿನ್ನ ದುಡ್ಡು ಎಲ್ಲ ವಂಚನೆ ಮಾಡಿರ್ತಕ್ಕಂಥದ್ದು. ಆಲ್ರೆಡಿ ಐಶ್ವರ್ಯ ಗೌಡ ವಿರುದ್ಧ ನನಗೆ ಆಶ್ಚರ್ಯ ಆಗಿದ್ದು, ದಾಖಲಾಗಿರುವ ಎಫ್ಐಆರ್ಗಳನ್ನು ರದ್ದು ಮಾಡಿ ಅಂತ ಈಗ ಅವ್ರು ಕೋರ್ಟ್ಗೆ ಹೋಗ್ತಾರಂತೆ. ಈ ಆರೋಪಗಳಲ್ಲಿ ಏನೂ ಹುರುಳೇ ಇಲ್ಲ ಅಂತಂದ್ಬಿಟ್ಟು ನೋಡಿದ್ರೆ ಕೋಟಿಗಟ್ಟಲೆ ಚಿನ್ನ ಎಲ್ಲ ದುಡ್ಡೆಲ್ಲ ವಂಚನೆ ಮಾಡಿರ್ತಕ್ಕಂಥದ್ದು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಬಟ್ ಸ್ಟಿಲ್ ಅವ್ರಿಗೆ ಜಾಮೀನು ಕೂಡ ಸಿಕ್ಕಿದೆ. ಹಾಗಾಗಿ ನೋಡೋಣ, ಈಗ ಇನ್ನೊಂದು ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ದೂರು ಕೊಟ್ಟವ್ರು ಯಾರು, ಏನಂತ ದೂರು ಕೊಟ್ಟಿದ್ದಾರೆ, ಯಾವ ರೀತಿ ವಂಚನೆಗೆ ಒಳಗಾಗಿದ್ದರು ಇವರು? ಅರವಿಂದ, ಆರ್ ನಗರದ ಒಬ್ರು ವೈದ್ಯೆ ಮಂಜುಳಾ ಪಾಟೀಲ್ ಅಂತೇಳಿ, ಇವರು ಸ್ತ್ರೀ ರೋಗ ತಜ್ಞೆ. ಇವರ ಕ್ಲಿನಿಕ್ಗೆ 2021ರಲ್ಲಿ ಐಶ್ವರ್ಯ ಮತ್ತೆ ಅವರ ಪತಿ ಕೂಡ ಬರ್ತಾರೆ. ನಾನು ದೊಡ್ಡ ಬಿಸ್ನೆಸ್ ವುಮೆನ್, ಅದ್ರ ಜೊತೆಗೆ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಅಲ್ಲಿ ಗೋಲ್ಡ್ ಬಿಸ್ನೆಸ್ ಅನ್ನ ಮಾಡ್ತೀನಿ, ಕೆಸಿನೋವನ್ನ ನಡೆಸ್ತೀನಿ ಅನ್ನೋ ಮಟ್ಟಿಗೆ ಆಕೆ ಪರಿಚಯವನ್ನ ಮಾಡ್ಕೊಂಡಿದ್ದಾರೆ. ಅದಾದ ಬಳಿಕ ಗೋಲ್ಡ್ ನಲ್ಲಿ ಇನ್ವೆಸ್ಟ್ ಮಾಡುವಂತೆ ದೊಡ್ಡ ರಿಟರ್ನ್ಸ್ ಇದೆ ಅನ್ನೋ ಮಟ್ಟಿಗೆ ಡಾಕ್ಟರ್ಗೆ, ವೈದ್ಯರಿಗೆ ಆಮಿಷವನ್ನ ತೋರಿಸಿ ಹಂತವಾಗಿ ಸುಮಾರು 2.52 ಕೋಟಿ ಹಣ, ಅದ್ರ ಜೊತೆಗೆ ಸುಮಾರು 2.5 kg ಚಿನ್ನವನ್ನ ತೆಗೆದುಕೊಂಡಿದ್ದಾರೆ. ಅದಾದ ಬಳಿಕ ವಾಪಸ್ಸನ್ನ ಕೊಟ್ಟಿಲ್ಲ. ಸಾಕಷ್ಟು ಬಾರಿ ಕೇಳಿದ್ರು ಕೂಡ ಇಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೂಡ ಸಿಕ್ಕಿಲ್ಲ. ಯಾವಾಗ ಚಂದ್ರ ಲೇಔಟ್ ನಲ್ಲಿ ದೂರು ದಾಖಲಾಯಿತು ಈಕೆಯ ಮೇಲೆ, ಆಗ ಆಕೆಗೆ ಶಾಕ್ ಆಗಿದೆ, ಈ ರೀತಿ ಆಗೋಯ್ತಲ್ಲ ಅಂತೇಳಿ. ಆ ಬಳಿಕ ಇವರ ಡ್ರೈವರ್ ಒಬ್ರು ಧನಂಜಯ್ ಅಂತೇಳಿ, ಈ ಐಶ್ವರ್ಯ ಗೌಡರ ಡ್ರೈವರು ಇವರ ಮನೆ ಬಳಿ ಬಂದು, ವೈದ್ಯೆಯ ಮನೆ ಬಳಿ ಬಂದು ಐಶ್ವರ್ಯ ಗೌಡಳಿಗೆ ಫೋನ್ ಮಾಡಿ ಕೊಟ್ಟಂತಹ ಸಂದರ್ಭದಲ್ಲಿ, ನಾನು ನಿನ್ನ ಬಳಿ ಪಡ್ಕೊಂಡಂತಹ ಈ ಹಣ ಚಿನ್ನ ಏನಿದೆ ಇದನ್ನ ಎಲ್ಲೂ ಕೂಡ ನೀನು ದೂರು ಕೊಡಬಾರ್ದು, ಎಲ್ಲೂ ಕೂಡ ಹೊರಗಡೆ ಹೇಳ್ಬಾರ್ದು, ಹಾಗೇನಾದ್ರು ಮಾಡಿದ್ರೆ ಸರಿ ಇರಲ್ಲ ಅನ್ನೋ ಮಟ್ಟಿಗೆ ಬೆದರಿಕೆಯನ್ನು ಹಾಕಿದ್ದಾರೆ. ಮನೆ ಬಳಿ ಹೋದಂತಹ ಸಂದರ್ಭದಲ್ಲಿ ಅಶ್ವಥ್ ಗೌಡ, ಧನಂಜಯ ಎನ್ನುವ ಈ ಐಶ್ವರ್ಯ ಗೌಡರ ಡ್ರೈವರ್ಗಳು ನನಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋ ಮಟ್ಟಿಗೆ ಇದೀಗ ವೈದ್ಯೆ ಆರ್ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಇದು ಕೂಡ ಹೊಸ ಎಫ್ಐಆರ್. ಅಲ್ಲಿಗೆ 3 ಎಫ್ಐಆರ್ ದಾಖಲಾದಂತೆ ಆಗಿದೆ. ಅರವಿಂದ್, ಮೊದಲನೇ ಎಫ್ಐಆರ್ ಚಂದ್ರ ಲೇಔಟ್ ನಲ್ಲಿ ದಾಖಲಾಗಿತ್ತು. ಅದಾದ ಬಳಿಕ ಆರ್ ನಗರದಲ್ಲಿ ಒಂದು, ಈಗ ಮತ್ತೊಂದು ಆರ್ ನಗರದಲ್ಲಿ 2ನೇ ಎಫ್ಐಆರ್. ಒಟ್ಟಿಗೆ ಈಗ ಬೆಂಗಳೂರು ನಗರದಲ್ಲಿ ವಂಚನೆ ಪ್ರಕರಣ ಸಂಬಂಧ ಐಶ್ವರ್ಯ ಗೌಡಳ ಮೇಲೆ 3 ಎಫ್ಐಆರ್ಗಳು ದಾಖಲಾದಂತೆ ಆಗಿದೆ. ರೈಟ್ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.